Hello students, the next topic in your syllabus is domination. So a vertex V is said to dominate another vertex. A vertex V of a graph G is said to dominate some vertex of the graph G whenever V is adjacent to some vertex of G. ಅಂದರೆ ಅರ್ಥ V dominates its adjacent vertices and itself. ಸೊ ಯಾವುದನ್ನ ವರ್ಟೆಕ್ಸ್ ಈ V ತೊಗೊಂಡ್ರೆ ಈವನ್ ಇಫ್ ಇಟ್ ಇಸ್ ಐಸೋಲೇಟೆಡ್ ಇಟ್ ಡಾಮಿನೇಟ್ಸ್ ಇಟ್ ಸೆಲ್ಫ್. ಸೊ ಈ ರೀತಿ ಮಾಡಿದಾಗ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ನ ಒಂದು ವರ್ಟೆಕ್ಸ್ ಡಾಮಿನೇಟ್ ಮಾಡೋಕ್ಕೆ ಸಾಧ್ಯ? ಅ ವರ್ಟೆಕ್ಸ್ V ಡಾಮಿನೇಟ್ಸ್ 1 plus degree V vertices. ಸೊ 1 is for itself, degree V is for its adjacent vertices. ಸೊ ಈಗ ಇದನ್ನು ಇನ್ನೂ ಒಂದು ರೀತಿ ಏನಾಗಿ ಹೇಳ್ಬೋದು ಅಂದರೆ a vertex V dominates vertices in its closed neighborhood. So what is a neighborhood of a vertex V? A neighborhood is an open neighborhood. A neighborhood is a set of vertices of the graph G such that these vertices are adjacent to V that we have considered. So adjacent under there must be edge. A closed neighborhood is denoted as n of V like this. So this is singleton set V union open neighborhood of V. So ವಿ ಯಾವ್ಯಾವ ಎಲಿಮೆಂಟ್ಸ್ ಜೊತೆಗೆ ಅಡ್ಜಸೆಂಟ್ ಆಗಿದೆ ಆ್ಯಂಡ್ ವಿ ಇಟ್ ಸೆಲ್ಫ್ ಎಲ್ಲ ಸೇರಿಸಿದರೆ ನಮಗೆ ಕ್ಲೋಸ್ಡ್ ನೇಬರ್ಹುಡ್ ಬರುತ್ತೆ. ಸೊ ಅ ವರ್ಟೆಕ್ಸ್ ಎನಿ ವರ್ಟೆಕ್ಸ್ ವಿ ಆಫ್ ಗ್ರಾಫ್ ಜಿ is said to dominate vertices in its closed neighborhood. ಸೊ ಈ ರೀತಿ ಕೂಡ ನಾವು ಬರಿಬೋದು. Any element in n of V is said to be a neighbor of V. ಸೊ ಇದೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. There is something called dominating set. So dominating set is a set of vertices of the graph G that dominates every vertex of G. ಅರ್ಥ ಈ ಸೆಟ್ಟಲ್ಲಿರುವಂತಹ ಈ ಡಾಮಿನೇಟಿಂಗ್ ಸೆಟ್ ಎಸ್ ಅಲ್ಲಿರುವಂತಹ ಎಲಿಮೆಂಟ್ಸ್ ಏನಿದೆ ಇಟ್ ಮಸ್ಟ್ ಬಿ ಅಡ್ಜಸೆಂಟ್ ಟು ಅಟ್ಲೀಸ್ಟ್ ಒನ್ ವರ್ಟೆಕ್ಸ್ ಆಫ್ G ಆ್ಯಂಡ್ ಸಚ್ ದಟ್ ಎವ್ರಿ ವರ್ಟೆಕ್ಸ್ ಆಫ್ G ಈಸ್ ಕವರ್ಡ್. So let's see an example. Let my graph G be defined as and let me name it as A, B, C, D and F. So ಈ ಗ್ರಾಫಿಗೆ ನಾನು ಡಾಮಿನೇಟಿಂಗ್ ಸೆಟ್ ಎಸ್ನ ಕಂಡುಹಿಡಿಬೇಕು. ಸೊ ಏನು ಡಾಮಿನೇಟಿಂಗ್ ಸೆಟ್? ಸೆಟ್ ಆಫ್ ವರ್ಟಿಸಸ್ ಆಫ್ G that dominates ಎವ್ರಿ ವರ್ಟೆಕ್ಸ್ ಆಫ್ G. ಅಂದರೆ ಎಲ್ಲ ವರ್ಟೆಕ್ಸ್ ಇವಾಗ ಇದ್ರೊಳಗೆ ತೊಗೊಳ್ಳೋಂತಹ ಎಸ್ ಎಲ್ ತೊಗೊಳ್ಳೋಂತಹ ಎಲಿಮೆಂಟ್ಸ್ ಅಥವಾ ವರ್ಟಿಸಿಸ್ ಏನಿರುತ್ತೆ ದಟ್ ಮಸ್ಟ್ ಬಿ ಅಡ್ಜಸೆಂಟ್ ಟು ಆಲ್ ದ ವರ್ಟಿಸಿಸ್. ಇಲ್ಲಿ ಯಾವುದೋ ಒಂದು ತೊಗೊಂಡ್ರೆ ಇನ್ನೊಂದು ಯಾವುದಕ್ಕೋ ಇಲ್ಲಿ ಜಿಯಲ್ಲಿ ಅದು ಅಡ್ಜಸೆಂಟ್ ಆಗಿರಬೇಕು. ಸೊ ಸಪೋಸ್ ಐ ಟೇಕ್ ಎ. ನಾವು ಎ ಡಾಮಿನೇಟ್ಸ್ ಇಟ್ ಸೆಲ್ಫ್ ಬಿ ಆ್ಯಂಡ್ ಇ. ದೆನ್ suppose I take B. So now B dominates A and C. ಸೊ ನನಗೆ ಯಾವ್ಯಾವ ಎಲಿಮೆಂಟ್ಸ್ ಕವರ್ ಆಯಿತು? ಎ, ಬಿ, ಸಿ, ಇ. ಇನ್ನು ಡಿ ಆ್ಯಂಡ್ ಎಫ್ ಕವರ್ ಆಗಬೇಕು ನನಗೆ. ಸೊ ಐಲ್ ಟೇಕ್ ಡಿ ಆ್ಯಂಡ್ ಎಫ್. ಸೊ ಎಸ್ ಡಿಫೈನ್ಡ್ ಆಸ್ ಎ, ಬಿ, ಡಿ, ಎಫ್ ಇಸ್ ಅ ಡಾಮಿನೇಟಿಂಗ್ ಸೆಟ್. ಸೊ ಈ ರೀತಿ ಯಾವುದನ್ನ ಒಂದು ಗ್ರಾಫಿಗೆ ನಾವು ಡಾಮಿನೇಟಿಂಗ್ ಸೆಟ್ನ ಫೈಂಡ್ ಔಟ್ ಮಾಡ್ಕೊಳ್ಬಹುದು.
and any graph G can have any number of dominating sets. ಸೊ ಎನಿ ನಂಬರ್ ಆಫ್ ಡಾಮಿನೇಟಿಂಗ್ ಸೆಟ್ಸ್ ಇದೆ ಅಂದಾಗ ನನಗೊಂದು ಲೋವರ್ ಬೌಂಡೋ ಅಥವಾ ಅಪ್ಪರ್ ಬೌಂಡೋ ಇರಬೇಕು. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಮಿನಿಮಮ್ ಡಾಮಿನೇಟಿಂಗ್ ಸೆಟ್ನ ಡಿಫೈನ್ ಮಾಡ್ಕೊಳ್ತೀವಿ. ಏನು ಮಿನಿಮಮ್ ಡಾಮಿನೇಟಿಂಗ್ ಸೆಟ್ ಅಂದರೆ, ಎಲ್ಲ ಪಾಸಿಬಲ್ ಡಾಮಿನೇಟಿಂಗ್ ಸೆಟ್ಸಲ್ಲಿ ದ ಒನ್ ವಿತ್ ಮಿನಿಮಮ್ ಕಾರ್ಡಿನಾಲಿಟಿ. ಸೊ ಯಾವುದಕ್ಕೆ ಮಿನಿಮಮ್ ಕಾರ್ಡಿನಾಲಿಟಿ ಇರುತ್ತೋ ಆ ಡಾಮಿನೇಟಿಂಗ್ ಸೆಟ್ನ ಮಿನಿಮಮ್ ಡಾಮಿನೇಟಿಂಗ್ ಸೆಟ್ ಅಂತ ಕರಿತೀವಿ. ಸೊ ಆ ಮಿನಿಮಮ್ ಕಾರ್ಡಿನಾಲಿಟಿ ಇರುತ್ತೆ ಅಲ್ವಾ, ದ್ಯಾಟ್ ಈಸ್ ಡಿನೋಟೆಡ್ ಆ್ಯಸ್ ಗಾಮಾ ಆಫ್ ಜಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಡಾಮಿನೇಷನ್ ನಂಬರ್ ಆಫ್ ದ ಗ್ರಾಫ್ ಜಿ. ಸೊ ಈ ಗ್ರಾಫಿಗೆ ಡಾಮಿನೇಷನ್ ನಂಬರ್ ಏನಾಗುತ್ತೆ, ಮಿನಿಮಮ್ ಡಾಮಿನೇಟಿಂಗ್ ಸೆಟ್ ಏನಾಗುತ್ತೆ ನೋಡೋಣ. ಸಪೋಸ್ ಐ ಡಿಫೈನ್ ಎಸ್ ಆ್ಯಸ್ ಮೈ ಮಿನಿಮಮ್ ಡಾಮಿನೇಟಿಂಗ್ ಸೆಟ್. ಸೊ ಇದರಲ್ಲಿ ನಾನು ಎಲಿಮೆಂಟ್ಸ್ ಯಾವ್ಯಾವ ಕೊಡಬೇಕು, ಫಸ್ಟ್ ಐ ವಿಲ್ ಟೇಕ್ ಇ. ನಾವು ಇ ಹ್ಯಾಸ್ ಡಾಮಿನೇಟೆಡ್ ಇಟ್ ಸೆಲ್ಫ್, ದೆನ್ ಡಿ, ಎಫ್, ಎ. ಸೊ 4 ಎಲಿಮೆಂಟ್ ಈಗಾಗಲೇ ಡಾಮಿನೇಟ್ ಆಗೋಗಿದೆ, ರೈಟ್. ಸೊ ಇನ್ನು ನನಗೆ ಬಿ ಆ್ಯಂಡ್ ಸಿ ಮಾತ್ರ ಡಾಮಿನೇಟ್ ಆಗಬೇಕು. ಒನ್ ಆಫ್ ದೀಸ್ ಇಫ್ ಐ ಟೇಕ್, ಸಪೋಸ್ ಇಫ್ ಐ ಟೇಕ್ ಬಿ, ದೆನ್ ಬಿ ಡಾಮಿನೇಟ್ಸ್ ಎ ಆ್ಯಂಡ್ ಸಿ ಆ್ಯಂಡ್ ಇಟ್ ಸೆಲ್ಫ್. ಸೊ ನೌ ಐ ಹ್ಯಾವ್ ಕವರ್ಡ್ ಆಲ್ ದ ಎಲಿಮೆಂಟ್ಸ್, ನನ್ನ ಎಸ್ ಏನಿದೆ ಇಟ್ ಹ್ಯಾಸ್ ಡಾಮಿನೇಟೆಡ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಗ್ರಾಫ್ ಜಿ, ಆಲ್ ದ ವರ್ಟಿಸಸ್ ಆಫ್ G. So this becomes my minimum dominating set, and the minimum cardinality is gamma of G. So the domination number for this graph is 2. I can also define the dominating set as A, B, C, D, E, F for this graph. ಯಾಕೆ, ಬಿಕಾಸ್ ಈಚ್ ವರ್ಟೆಕ್ಸ್ ಡಾಮಿನೇಟ್ಸ್ ಇಟ್ ಸೆಲ್ಫ್. ಸೊ ಐ ಕ್ಯಾನ್ ರೈಟ್ ಅ ಡಾಮಿನೇಟಿಂಗ್ ಸೆಟ್ ಆಸ್ ದ ವರ್ಟೆಕ್ಸ್ ಸೆಟ್ ಆಫ್ ಜಿ. ಸೊ ದಿಸ್ ಪ್ರೊವೈಡ್ಸ್ ಅ ರೇಂಜ್ ಫಾರ್ ದ ಡಾಮಿನೇಷನ್ ನಂಬರ್ ಆಸ್ ಡಾಮಿನೇಷನ್ ನಂಬರ್ gamma of G will lie between 1 to the order of the graph n. ಸೊ ಈ ರೀತಿ ನನಗೆ ಡಾಮಿನೇಷನ್ ನಂಬರಿಗೆ ಒಂದು ರೇಂಜ್ ಬರುತ್ತೆ. ಸೊ ಇಲ್ಲಿ ಸ್ಪೆಸಿಫಿಕಲಿ 1 ಆ್ಯಂಡ್ ಎನ್, ಯಾವಾಗ ಡಾಮಿನೇಷನ್ ನಂಬರ್ 1 ಇರುತ್ತೆ, ಯಾವಾಗ ಡಾಮಿನೇಷನ್ ನಂಬರ್ ಎನ್ ಇರುತ್ತೆ ನೋಡಬೇಕು. ಸೊ ಯಾವಾಗ ಗಾಮಾ ಆಫ್ ಜಿ ಈಕ್ವಲ್ ಟು 1 ಅಂದರೆ, ಸಪೋಸ್ ದಿಸ್ ಗ್ರಾಫ್ ಜಿ ಹ್ಯಾಸ್ ಅ ವರ್ಟೆಕ್ಸ್ ವಿ such that the dominating set is just singleton set V. ಸೊ ಹೀಗಿದ್ದಾಗ ಮಾತ್ರ ನನಗೆ ಗಾಮಾ ಆಫ್ ಜಿ ವಿಲ್ ಬಿ ಈಕ್ವಲ್ ಟು 1 ಅಲ್ವಾ. ಸೊ ಇದರ ಅರ್ಥ ಏನು, ಸಿ ವಿ ಡಾಮಿನೇಟ್ಸ್ 1 ಪ್ಲಸ್ ಡಿಗ್ರಿ ವಿ ವರ್ಟಿಸಸ್, ರೈಟ್. ಸೊ ಇಫ್ ಎಸ್, ದಟ್ ಈಸ್ ದ ಸಿಂಗಲ್ಟನ್ ಸೆಟ್ ವಿ, dominates every vertex of the graph G, this means 1 plus degree V is equal to n, that is the order of the graph. So ಇದರ ಅರ್ಥ ಏನು, degree of the vertex V is n minus 1, that is V is adjacent to every vertex of the graph G. But this graph G need not be the complete graph. ಯಾವಾಗಲೂ ಇದು ಕಂಪ್ಲೀಟ್ ಗ್ರಾಫ್ ಆಫ್ ಆರ್ಡರ್ ಎನ್ ಆಗಬೇಕು ಅನ್ನೋ ಚಾನ್ಸ್ ಇಲ್ಲ. ಬಟ್ ದ ವರ್ಟೆಕ್ಸ್ ವಿ ಕ್ಯಾನ್ ಬಿ ಅಡ್ಜಸೆಂಟ್ ಟು ಆಲ್ ದ ಅದರ್ ವರ್ಟಿಸಸ್ ಆಫ್ ದ ಗ್ರಾಫ್. ಸೊ ಯಾವುದೋ ಒಂದು ಗ್ರಾಫ್ ಇದ್ದೇ ಇರುತ್ತೆ. ಸಪೋಸ್ ವಿ ಟೇಕ್ ಸ್ಟಾರ್. ಸ್ಟಾರ್ ಈಸ್ ಗಿವನ್ ಆಸ್ K1, S ಅಲ್ವಾ. ಸೊ ದಿಸ್ ಇಸ್ ಮೈ V1, U1, U2 and so on till US. So degree of V1 is S, degree of
ui is 1 for all I, right? So n ಏನು, for the star it is s plus 1. Degree of v1 is n minus 1 ಅಲ್ವಾ? ಇಲ್ಲಿಂದ s ತೆಗೆದ್ರೆ ಏನಾಗುತ್ತೆ, ಇಟ್ is n minus 1. ಸೊ ಡಿಗ್ರಿ ಆಫ್ v1 is n minus 1. ಸೊ ನನ್ನ ಡಾಮಿನೇಟಿಂಗ್ ಸೆಟ್ ಏನಾಗುತ್ತೆ, ಮಿನಿಮಮ್ ಡಾಮಿನೇಟಿಂಗ್ ಸೆಟ್, ಇಟ್ ಈಸ್ just v1 because it covers all the vertices. It dominates u1, u2, so on up to us, and it dominates itself. So the minimum dominating set for the star is singleton set v1. Therefore the domination number for this graph is 1. So illi this is not a complete graph of order n alva. So ಯಾವುದೇ ಒಂದು ಗ್ರಾಫಲ್ಲಿ if there is a graph G of order n and if it has a vertex v of degree n minus 1, then its domination number is 1. ಸೊ ಈಗ ಡಾಮಿನೇಷನ್ ನಂಬರ್ ಈಕ್ವಲ್ ಟು n ಯಾವಾಗ ಆಗುತ್ತೆ, ದಟ್ ಈಸ್ if there is a graph G of order n, that is there are vertices vn, v1, v2, v3, v4, v5, v6. ಸೊ ಯಾವಾಗ ನನಗೆ ಡಾಮಿನೇಷನ್ ನಂಬರ್ n ಆಗುತ್ತೆ, when there is no edge between, see if suppose I had an edge between v1 to vn, ಆಗ ಏನಾಗುತ್ತೆ, ಡಾಮಿನೇಷನ್ ಮಿನಿಮಮ್ ಡಾಮಿನೇಷನ್ ಸೆಟ್ ಎಸ್ ಏನಾಗುತ್ತೆ, ಇಟ್ ವಿಲ್ ಬಿ ವಿ ಎನ್, ವಿ ಟು, ವಿ ತ್ರೀ ಆ್ಯಂಡ್ ಸೋ ಆನ್ ಅಪ್ ಟು ವಿ ಎನ್ ಮೈನಸ್ 1. ಸೊ ಆಗ ಇದರ ಈ ಎಸ್ಸಿನ ಕಾರ್ಡಿನಾಲಿಟಿ ಏನು, ಇಟ್ ವಿಲ್ ಬಿ ಎನ್ ಮೈನಸ್ 1. ಸೊ ಇದರ ಅರ್ಥ ಏನು, if the graph is a null graph, then its domination number will be equal to n. If there is any edge, ಆಗ ಏನಾಗುತ್ತೆ, ನಾನು ಒಂದು ಎಡ್ಜ್ ಇದ್ದರೂ ಕೂಡ ಐ ಕ್ಯಾನ್ ರಿಮೂವ್ ಒನ್ ವರ್ಟೆಕ್ಸ್ ಫ್ರಮ್ ದಟ್, ಆ ಎಡ್ಜಿಗೆ ಸಂಬಂಧಪಟ್ಟಿರುವಂಥ ಒಂದು ವರ್ಟೆಕ್ಸ್ನ ನಾನು ಎಸ್, ದಟ್ ಈಸ್ ದ ಡಾಮಿನೇಟಿಂಗ್ ಸೆಟ್ಟಿಂದ ತೆಗೆದಾಕ್ಬೋದು. ಆವಾಗ ನಂಗೆ ಮಿನಿಮಮ್ ಡಾಮಿನೇಷನ್ ನಂಬರ್ n ಮೈನಸ್ 1 ಆಗುತ್ತೆ ಅಲ್ವಾ. ಸೊ ಯಾವಾಗ ಏನಾಗಬೇಕು, when all vertices dominates only itself. ಸೊ ಯಾವಾಗ ಎಲ್ಲ vertices only dominates only itself ಆಗೋದು, when it is a null graph. So the domination number is n whenever the graph G of order n is a null graph. Null graph ಅಂದರೆ there is no edge in the graph. ಹಾಗಾದರೆ ಡಾಮಿನೇಷನ್ ನಂಬರ್ ಆಫ್ ಕಂಪ್ಲೀಟ್ ಗ್ರಾಫ್ ಏನಾಗುತ್ತೆ, ಇಟ್ ಈಸ್ 1, ರೈಟ್. ಸೊ ಡಾಮಿನೇಷನ್ ನಂಬರ್ ಆಫ್ ಕಂಪ್ಲೀಟ್ ಬೈಪಾರ್ಟೈಟ್ ಗ್ರಾಫ್ ಏನಾಗುತ್ತೆ, ಇಟ್ ವಿಲ್ ಬಿ ಮಿನಿಮಮ್ ಆಫ್ m, n. ಆ್ಯಂಡ್ ಡಾಮಿನೇಷನ್ ನಂಬರ್ ಆಫ್ ಅ ಸೈಕಲ್ ಆಫ್ ಆರ್ಡರ್ n ಏನಾಗುತ್ತೆ ಅನ್ನೋದನ್ನು ಈಗ ನೋಡಬೇಕು. ಸಪೋಸ್ ಐ ಟೇಕ್ C3. ಸೊ C3ಗೆ ನನಗೆ ಮಿನಿಮಮ್ ಡಾಮಿನೇಷನ್ ಸೆಟ್ ಏನು, ಎನಿ ಒನ್ ಆಫ್ ದ ವರ್ಟಿಸಸ್, ಒಂದು ತಗೊಂಡ್ರೆ ಸಾಕು ನನಗೆ, ಬಿಕಾಸ್ ಅದರ್ ಟು ಆರ್ ಕನೆಕ್ಟೆಡ್ ಟು or other two are adjacent to A. So ಹಾಗಾಗಿ ನನ್ನ ಮಿನಿಮಮ್ ಡಾಮಿನೇಟಿಂಗ್ ಸೆಟ್ ವಿಲ್ ಹ್ಯಾವ್ ಓನ್ಲಿ ಒನ್ ಎಲಿಮೆಂಟ್, therefore domination number is 1. Suppose if I take C4, A, B, C, D. So C4 ಅಲ್ಲಿ ನನಗೆ ಎಷ್ಟು ಎಲಿಮೆಂಟ್ಸ್ ಬೇಕಾಗುತ್ತೆ, suppose I take A. So now I have dominated A, B and D. C is left out. So I have to add C. So now we have got gamma of C3, that is the domination number of cycle of order 3 is 1. Domination number of C4 is 2.
C5 ಏನಾಗುತ್ತೆ 1 2 3 4 5 ಅಂದ್ಕೊಳ್ಳೋಣ. ಸೊ ಇದರ ಡಾಮಿನೇಷನ್ ಮಿನಿಮಮ್ ಡಾಮಿನೇಟಿಂಗ್ ಸೆಟ್ ಏನಾಗುತ್ತೆ? ಸಪೋಸ್ ಐ ಟೇಕ್ ವರ್ಟೆಕ್ಸ್ 1. ಸೊ ನೌ ಐ ಹ್ಯಾವ್ ಡಾಮಿನೇಟೆಡ್ 1 2 ಆ್ಯಂಡ್ 5. ರಿಮೈನಿಂಗ್ ಏನು 3 ಆ್ಯಂಡ್ 4. 3 ಅಥವಾ 4ಅಲ್ಲಿ ಯಾವುದನ್ನ ಒಂದು ತೊಗೊಂಡು ನನಗೆ ದ ಅದರ್ ವಿಲ್ ಬಿ ಡಾಮಿನೇಟೆಡ್, ರೈಟ್? So the minimum dominating set for C5 is minimum dominating set has 2 elements, therefore domination number will be equal to 2. Similarly C6 ಗೆ ಏನಾಗುತ್ತೆ? Suppose I write this as 1 2 3 4 5 and 6. So my minimum dominating set will have, suppose I take vertex 1. So now I have covered 1 2 6. ಈಗ ಲೆಫ್ಟ್ ಔಟ್ ಏನು 3 4 5. ಸಪೋಸ್ ಐ ಟೇಕ್ 4. ಆಗ ಏನಾಗುತ್ತೆ? ಐ ಹ್ಯಾವ್ ಡಾಮಿನೇಟೆಡ್ 3. 4 dominates itself, so 4. Now 4 is adjacent to 5, therefore 5 is also dominated. So this is the minimum dominating set for C6. So ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ? 2. This is equal to n by 3 alva. C3, for C3 domination number is 1, so it is n by 3. For C4 it is 2, so I can write this as n plus 2 by 3. And for C5 it is 2 again, so n plus 1 by 3. And C6 it is 2 again, so n by 3. For any cycle of order n, ನನಗೆ ಡಾಮಿನೇಷನ್ ನಂಬರ್ is the maximum integer of n by 3. ಸೊ ಇದಕ್ಕೆ ಪ್ರೂಫ್ ಕೂಡ ಇರುತ್ತೆ. That will be given as assignment and you have to read that for your exam also. So the first theorem in domination is, suppose I have a graph G of order n, then n by 1 plus maximum degree of graph G is less than or equal to domination number of graph G, and this is less than or equal to n minus maximum degree of the graph G. So to prove this, let V be a vertex of the graph G. So ಯಾವುದೋ ಒಂದು ವರ್ಟೆಕ್ಸ್ ಇದ್ದೇ ಇರುತ್ತೆ, ಬಿಕಾಸ್ ದೆರ್ ಆರ್ n ನಂಬರ್ ಆಫ್ ವರ್ಟಿಸಸ್ ಅಲ್ವಾ. ಸೊ ಈ ವರ್ಟೆಕ್ಸ್ ತೊಗೊಂಡ್ರೆ ಹೌ ಮೆನಿ ವರ್ಟಿಸಸ್ ವಿಲ್ ವಿ ಡಾಮಿನೇಟ್ ಇನ್ G? ಸೊ ವಿ ವಿಲ್ ಡಾಮಿನೇಟ್ 1 plus degree V number of vertices in G, right? So ಹಾಗಾಗಿ we will have n minus 1 plus degree V number of vertices not dominated by V. Let degree of V be equal to the maximum degree of the graph G. So ಈ del of G exist ಆಗುತ್ತೆ ಅಂದ್ರೆ ಅರ್ಥ there is a vertex in G such that its degree is del of G ಅಲ್ವಾ. ಸೊ ನಾನೇನು ಮಾಡ್ತಾ ಇದ್ದೀನಿ, now I am assuming that for the vertex V that we have considered, its degree is the maximum degree in the graph G. ಸೊ ಈ ವರ್ಟೆಕ್ಸ್ ವಿ ಎಷ್ಟು ನಂಬರ್ ಆಫ್ ವರ್ಟಿಸಸ್ನ ನನಗೆ ಡಾಮಿನೇಟ್ ಮಾಡುತ್ತೆ? 1 plus degree V number of vertices, right? ಸೊ ಇದರ ಅರ್ಥ there are n minus 1 plus del G number of vertices which are not dominated by V. del G ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಈಗ ಏನು ಮಾಡ್ತೀನಿ, ಐ ವಿಲ್ ಕನ್ಸಿಡರ್ ದ dominating set S as this vertex V and all the vertices which are not dominated by V. So number of elements in S will be equal to 1 plus n minus 1 plus del G, right? That is, there is a dominating set in G with cardinality n minus del G.
So therefore the minimum cardinality of dominating set, that is the domination number ಏನಿರುತ್ತೆ ಇದು ಮಿನಿಮಮ್ ಆಗಿರೋದ್ರಿಂದ ಇಟ್ ಹ್ಯಾಸ್ ಟು ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು n ಮೈನಸ್ ಡೆಲ್ ಜಿ, ರೈಟ್. ಸೊ ಈಗ ನಾವು ಇನ್ನೊಂದು ಇನ್ಇಕ್ವಾಲಿಟಿ ಪ್ರೂವ್ ಮಾಡಬೇಕು. ಫಾರ್ ದ್ಯಾಟ್ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ the minimum cardinality of dominating set, that is the domination number gamma of g is k. ಅಂದರೆ ಅರ್ಥ there is a set S with k number of vertices from the graph G which dominates all the vertices of G, right. ಸೊ ಇದು ನನ್ನ S ಏನಿದೆ, this is my minimum dominating set. ಸೊ ಈಗ for all vertices vi it dominates 1 plus degree vi number of vertices, right. ಸೊ ಆಗ ಏನಾಗುತ್ತೆ ನನಗೆ summation I is equal to 1 to k 1 plus degree vi ಇದು ಏನಾಗಬೇಕು, ದಿಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು n, because all these vertices ಏನಿದೆ this all dominates the n vertices of the graph G. ಸೊ ಇದರ ಡಿಗ್ರೀಸ್ನ ನಾನು ಸಮ್ ಅಪ್ ಮಾಡಿದರೆ ಇಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು n, because there is a possibility that any two vertices might dominate same vertex as in this graph. See, if I write S as 1 3 5 ಅಂತ ಬರ್ದೆ ಅಂದ್ಕೊಳ್ಳಿ, ಹಾಗೇನಾಗುತ್ತೆ, or suppose I write it as 1 and 3 ಅಷ್ಟೇ. ಸೊ 1 dominates 2 5 1 2 5, 3 dominates 2 and 4. ಸೊ ರಿಪಿಟೇಷನ್ ಇದೆ, ಹಾಗಾಗಿ ದ ಸಮ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು n. ಸೊ ಈ ಇನ್ಇಕ್ವಾಲಿಟಿ ಇರೋದ್ರಿಂದ ದ ಒನ್ ಥಿಂಗ್ ದಟ್ ವಿ ಕ್ಯಾನ್ ಅಬ್ಸರ್ವ್ ದ್ಯಾಟ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ i ಫ್ರಮ್ 1 to k ಆರ್ 1 to n ತೊಗೊಂಡ್ರು ಸಹ I will have this 1 plus degree vi to be greater than or equal to 1 plus del g. Del g ಏನು ನನಗೆ ಮ್ಯಾಕ್ಸಿಮಮ್ ಡಿಗ್ರಿ. ಸೊ ಮ್ಯಾಕ್ಸಿಮಮ್ ಡಿಗ್ರಿ ಅಂದರೆ ದಿಸ್ ಹ್ಯಾಸ್ ಟು ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು, ರೈಟ್. ಸೊ ಐ ಹ್ಯಾವ್ 1 plus degree vi as less than or equal to 1 plus del g for all i's. So when I substitute this here, ಆಗೇನಾಗುತ್ತೆ, ಸಮೇಷನ್ I equal to 1 to k 1 plus del g is greater than or equal to n. ಸೊ ಇಲ್ಲಿ ನನಗೆ I ಇಲ್ಲ, ವೇರಿಯೇಷನ್ ಇಲ್ಲ. ಸೊ ಆಗೇನಾಗುತ್ತೆ, k into 1 plus del g is greater than or equal to 7, sorry n. k ಏನು, it is gamma of g. So when I divide k, I will have, sorry, when I divide by 1 plus del g, I get k, that is gamma of g, greater than or equal to n by 1 plus del g. or ಇದನ್ನು ನಾನು ಲೆಸ್ ದೆನ್ ಆರ್ ಈಕ್ವಲ್ ಟು ಕನ್ವರ್ಟ್ ಮಾಡೋದಾದರೆ ಐ ವಿಲ್ ಗೆಟ್ n by 1 plus del g less than or equal to gamma of g as we desired or as we wanted. ನನ್ನ ಸ್ಟೇಟ್ಮೆಂಟಲ್ಲಿ ಏನಿತ್ತು, n by 1 plus del g is less than or equal to gamma of g, and this gamma of g is less than or equal to n minus del g. So n minus del g part ಫಸ್ಟೇ ಪ್ರೂವ್ ಮಾಡಿದ್ದೀವಿ, ಈಗ we have proved this, hence we have proved the theorem. I hope you have understood what all has been taught today. That's all for this video.